ಎಲ್ಲರಿಗೂ ನಮಸ್ಕಾರ. ನಾನು ಪ್ರೇಮ್ ಮಲ್ಲಪ್ಪ ಚೌಲ, ಉತ್ತಮ ಪ್ರಜಾಕೀಯ ಪಾರ್ಟಿಯ ಬೆಳಗಾವಿ ಅಭ್ಯರ್ಥಿ. ಹೆಲ್ಮೆಟ್ ಯಾಕೆ ಹಾಕೊಂಡ್ರಿ ಕೇಳ್ಬೋದು ನೀವು. ಹೆಲ್ಮೆಟ್ ಯಾಕೆ ತೆಗೆದಿಟ್ರಿ, ಯಾಕೆ ಹಾಕೊಂಡ್ರಿ ಅಂದ್ರೆ ಉತ್ತಮ ಪ್ರಜಾಕೀಯ ಪಕ್ಷ ಏನು ಹೇಳ್ತಿದ್ರೆ ಉಪೇಂದ್ರ ಮುಖಂಡೋಡು ಓಟ್ ಹಾಕ್ಬೇಡ್ರಿ, ಪ್ರೇಮ್ ಮುಖಂಡೋಡು ಓಟ್ ಹಾಕ್ಬೇಡ್ರಿ, ಪ್ರಜಾಕೀಯ ಮತ್ತು ಪ್ರಜಾಕೀಯ ಐಡಿಯಾಲಜಿಗೆ SOP ಓಟ್ ಹಾಕಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಜಾಕೀಯ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅದೇ ನಿಮಗೆ ಕೆಲಸ ಮಾಡುತ್ತೆ, ನಿಮ್ಗೆ ರಿಪೋರ್ಟ್ ಮಾಡುತ್ತೆ. ಪ್ರೇಮ್ ಮಾಡಲ್ಲ ಮತ್ತೆ ಉಪೇಂದ್ರನು ಮಾಡಲ್ಲ. ಅದಕ್ಕೆ ಮುಖ ನೋಡಿ ಓಟ್ ಹಾಕೋದು, ಹೆಸರಿಗೆ ಓಟ್ ಹಾಕೋದು ಬಂದ್ ಮಾಡ್ರಿ. ಭಾಳ ಇಂಪಾರ್ಟೆಂಟ್ ಇದೆ ಇದು. ಇದಲ್ಲದೆ ಮಾಡಿದ್ರೆ ಇಲ್ಲೇನ್ ಬರ್ತೀನಿ ನೋಡಿ, ಉತ್ತಮ ಪ್ರಜಾಕೀಯ ಪಕ್ಷ ಅಂದ್ರೆ MP is your representative, he is nothing but your worker. ಇವನು ನಿಮ್ಮ ಕೆಲಸಗಾರ ಮಾತ್ರ, ಬೇರೆ ಏನೂ ಅಲ್ಲ. ನೀವು ಟ್ಯಾಕ್ಸ್ ಕಟ್ಟಿದ ತೆರಿಗೆ ಹಣದಿಂದ ಸಂಬಳ ಕೊಡ್ತಾ ಇದ್ದೀರಿ ನನಗೆ. ನಾನು ಆರಿಸಿ ಬಂದ ಮೇಲೆ ನಿಮ್ಮ ಕೆಲಸ ಮಾಡುವ ಒಬ್ಬ ವರ್ಕರ್ ಅಷ್ಟೇ. ಇವಾಗ ನಾನು ತಲೆ ಕೂತ್ಕೊಂಡಿದ್ದೇನೆ, ಕೂತ್ಸತ್ತಿದೆ ನನಗೆ. ಅಂದ್ರೆ MP ಅದಕ್ಕೆ ಕೂತ್ಸಿದ್ರೆ ಯಾಕಂತ ವಿಚಾರ ಮಾಡ್ಬೋದು. ಕೂತ್ಸತ್ತಿದ್ದೇನೆ, ಅದಕ್ಕೆ ಕೂತ್ಕೊಂಡಿದ್ದೇನೆ. ವೋಟರ್ಸ್ ಆರ್ ಹೈ ಕಮಾಂಡ್. ವೋಟರ್ಸ್ ಇಲ್ಲಂದ್ರೆ MP ಮೇಲೆ ಹೆಂಗಾಗ್ತಾರೆ? ಎಷ್ಟೋ ದುಡ್ಡು ಕೊಟ್ಟರು, ಯಾವುದೇ ಪಕ್ಷ ದುಡ್ಡು ಕೊಡ್ಲಿ, ಶೆರೆ ಕೊಡ್ಲಿ, ಹೆಂಡ ಕೊಡ್ಲಿ, ಏನೋ ಕೊಡ್ಲಿ, ಸಿರಿ ಕುಕ್ಕರ್ ಕೊಡ್ಲಿ, ಅದು ನಿಮ್ದು ದುಡ್ಡು ತಗೋರಿ. ವೋಟ್ ಹಾಕೋದ್ನಾಗ ವಿಚಾರ ಮಾಡಿ. ಯಾಕಂದ್ರೆ ರಾಜ್ಯ, ಸಿಟಿ, ನಿಮ್ಮ ಮಕ್ಕಳ ಭವಿಷ್ಯ ಸರಿಯಾಗಿ ಆಗ್ಬೇಕಂದ್ರೆ ಪ್ರಜ್ಞಾವಂತ ಮತದಾರ ಆದಾಗ ಮಾತ್ರ ಸಾಧ್ಯ. ಅದು ಮಾಡಿ. ಮಾನ್ಯರೇ, ಮನೆಯಲ್ಲೇ ಎಲ್ಲರಿಗೂ ಟಿಕೆಟ್ ಯಾಕೆ ಯಾಕೆ ಇದನ್ನು ನೀವು ಅರ್ಥ ಮಾಡ್ತೀವಿ. ಮ್ಯಾರೇಜ್ ಈ MLA ಮಗಳು ಆ MP ಮನ್ಯಾಗ, ಆ MP ಮಗಳು ಈ MLA ಮನ್ಯಾಗ, ಮದುವೆ ಅವ್ರ ಮನ್ಯಾಗ. ಟೆಂಡರ್ ಗೌರ್ಮೆಂಟ್ ಕೆಲಸ ಏನು ಬರ್ತಾವಲ್ಲ, ಟೆಂಡರ್ ಕಾಕರ ಮಗಳಿಗೆ, ಅಜ್ಜನ ಮಗಳಿಗೆ, ಮಾಮಗ, ತಮ್ಮಗ, ಸಿಸ್ಟರ್ಗ, ಬ್ರದರ್ಗ, ಅವರ ಗೌರ್ಮೆಂಟ್ ಟೆಂಡರ್ ಎಲ್ಲ ಅವರಿಗೆ. ಇದಲ್ದ ಸೋತ್ರ ಈ ಪಾರ್ಟಿ ಸೋತ ಮತ್ತೆ ಆ ಪಾರ್ಟಿ ಬರ್ತಾರೆ, ಆ ಪಾರ್ಟಿಗೆ ಸೋತ್ರ ಈ ಪಾರ್ಟಿಗೆ ಬರ್ತಾರೆ. ಜನರಿಗೆ ಏನ ದಿಕ್ ತಪ್ಪಿಸ್ತಾರ, ಇದನ್ನು ವಿಚಾರ ಮಾಡಬೇಕು. ಇದಲ್ದ ಯಾವುದೇ MLA, MP, MLC ಮಾತ್ರ ಮಿಲಿಟರಿ ಹೋಗಲಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕಂದ್ರೆ ಅವ್ರ ಗಜ ಇಲ್ಲ. ಬಡವ್ರ ಮಕ್ಕಳು, ರೈತರ ಮಕ್ಕಳು ಅದಾರ, ಅವ್ರು ಮಿಲಿಟರಿ ಹೋಗಿ ಸಾಯ್ತಾರ, ಪೊಲೀಸರು ಹೋಗಿ ಅವರ ಕಷ್ಟಪಡ್ತಾರ, ಇವ್ರ ಮಾತ್ರ ಐಶ್ವರ್ಯ ಮಾಡ್ತಾರ. ಎಲ್ಲಿದೆ ಪ್ರಜಾಪ್ರಭುತ್ವ? ನೋಡಿ ನೋಡಿ, ಬಡವರು 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 ಅಂತಾರೆ, ಬಡವರು ಇದ್ದಾರೆ. ಅವ್ರು ಹೆಂಗೆ ಮೇಲೆ ತರೋದು ಎಲ್ಲ MP MLA ಗೊತ್ತಿದೆ. ಯಾಕೆ ತರ್ತಾ ಇಲ್ಲ? ಅವ್ರು ಶ್ರೀಮಂತರ ಅಂತಂದ್ರೆ ಅವ್ರು ಹೋಟ್ ಬ್ಯಾಂಕಿಂಗ್ ಆಗಲ್ಲ. ಅದಕ್ಕೆ ಹಾಸ್ಪಿಟಲ್ ಮತ್ತು ಸ್ಕೂಲ್ ಈ ವ್ಯವಸ್ಥೆ ಸರಿಯಾಗಿ ಆಗಬೇಕು. ಹಾಸ್ಪಿಟಲ್ ಫ್ರೀ ಆಯಿತು ಅಂದರೆ, ಸ್ಕೂಲ್ ಫ್ರೀ ಆಯಿತು ಅಂದರೆ ನೋಡಿ, ಯಾರು ಬರೋದು ಉಳಿಯಲ್ಲ. ಆರಾಮಾಗಿ ಅವರು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಅವ್ರ ಹೊಟ್ಟೆ ತುಂಬೋದು. ಎಲ್ಲ ಮಕ್ಕಳು ಸ್ಕೂಲ್ ಓದಿದ್ರೆ ಹಾಸ್ಪಿಟಲ್ ಫ್ರೀ ಆದರೆ ಎಲ್ಲರೂ ಶ್ರೀಮಂತ ಆಗ್ತಾರೆ ಬರೀ 10 ವರ್ಷದಲ್ಲಿ. ಅದು ಯಾಕೆ ಮಾಡ್ತಾ ಇಲ್ಲ? ಅದನ್ನು ನೀವು ವಿಚಾರ ಮಾಡಬೇಕು ಮಾನ್ಯರೇ. ಅಗ್ರಿಕಲ್ಚರ್, ಈಗ ಅಗ್ರಿಕಲ್ಚರ್ ಲೋನ್ಗಳು ಸಿಗ್ತಾ ಇಲ್ಲ, ಸಿಕ್ಕರೆ ಅವ್ರಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಯಾಕೆ? ನೀರಿನ ಸಮಸ್ಯೆ. ನೀರು ಸ್ಟೋರೇಜ್ ಮಾಡೋ ಪ್ಲಾನ್ ಯಾಕೆ ಮಾಡಲ್ಲ? ಸಾವಿರಾರು ಕೋಟಿಗಳು ತಿಂತಾರೆ. ಅದು ತಿನ್ನೋದು ಬಿಟ್ಟರು ಒಂದೊಂದು ಕ್ಷೇತ್ರ ಒಂದೊಂದು MLAಗಳು ಒಂದು 2-3 ಕೆರೆ ಮಾಡಿರೋದು, ಕೆರೆಗಳು ಹಾಳು ಬಿದ್ದು ದೊಡ್ಡ ಮಾಡಿರೋದು. ಅದೇ ದುಡ್ಡಿನಾಗ ಎಷ್ಟೋ ಡೆವಲಪ್ಮೆಂಟ್ ಮಾಡ್ಬೇಕು, ಅದು ಮಾಡ್ತಾ ಇಲ್ಲ. ಇದು ಮಾಡಬೇಕು ಮಾನ್ಯರೇ. 5 ವರ್ಷಕ್ಕೊಮ್ಮೆ ವಿಚಾರ ಮಾಡಿ ಹಾಕ್ರಿ. ಮತ್ತು ನೋಟಾ ವೋಟರ್ಸ್ ಮೆಸೇಜ್ ಕೊಡಕ್ಕೆ ಹೇಳ್ತೇನೆ. ಏನಂದ್ರೆ
ನೀವೀಗ ನಡೀತಾ ಇರುವಂಥ ಒಂದು ವ್ಯವಸ್ಥೆಯ ಬಗ್ಗೆ ನೀವು ಹೋರಾಟ ಮಾಡ್ತಾ ಇದ್ದಾರೆ. ಸರಿ, ಈಗ ನಿಮ್ಮ ಜನ ನಿಮ್ಮ ಒಪ್ಕೊಂಡು ನಿಮ್ಗೆ ಮತ ಹಾಕಿದ್ರೆ ನಿಮ್ಮ ಪಕ್ಷದ ಏನು ಬದ್ಧತೆ ಇದೆ? ಜನರ ಪರವಾಗಿ ನೀವು ಏನು ಬದ್ಧತೆಗಳನ್ನು ಇಟ್ಕೊಂಡಿರಿ? ನೀವೇನು ನಿಮ್ದು ಏನು ಕಾಮನ್ ಅಜೆಂಡಾ ಏನದ? ಕಾಮನ್ ಅಜೆಂಡಾ ನೋಡಿ ಸರ್, ಇವಾಗ ನೀವು ವಾರ್ಡ್ದಾಗ ಎಷ್ಟು ದುಡ್ಡು ಬಂತು, ಏನು ಕೆಲಸ ಮಾಡ್ಬೇಕಂತ ಗೊತ್ತಲ್ಲ. ಅಲ್ಲ ಈಗ ಒಂದು ಪ್ರಣಾಳಿಕೆ ಇರುತ್ತೆ ಎಲ್ಲರೂ. ನೀವು ಪಕ್ಷ ಈಗ ನೀವು ಏನು ಮಾಡ್ಬೇಕಂತ ಇದ್ದೀರಿ? ಈಗಷ್ಟೇ ನೀವು ಹೇಳಿದ್ರಿ ಒಂದು ಅಜೆಂಡಾವನ್ನು ತೊಗೊಂಡು ಹೋಗ್ತಾ ಇದ್ದೀರಿ. ನೀವು ಭ್ರಷ್ಟಾಚಾರ ಈ ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಇದ್ದೀರಿ. ಅದರ ಪಕ್ಷ ಇವಾಗ ನಿಮ್ಮ ಜನ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮಗೆ ಮತ ಹಾಕಿ ಅಧಿಕಾರ ತಂದು ಕೂಡಿಸಿದ್ರೆ ಅಂದ್ರೆ ನಿಮ್ಮ ಅಜೆಂಡಾ ನೀವು ಏನು ಮಾಡ್ಬೇಕಂತ ಇದ್ದೀರಿ? ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಿ? ನಾವು ಏನು ಮಾಡ್ಬೇಕಂತ ಆಲ್ರೆಡಿ ನಮ್ಮ ಪ್ರಜಾಕೀಯ ವೆಬ್ಸೈಟಲ್ಲಿ ಕೊಟ್ಟಿದ್ದೇವೆ. ಜನ ಹೇಳಿದಾಗ ಕೆಲಸ ಮಾಡೋರು, ಪ್ರತಿಯೊಂದು ದುಡ್ಡಿನ ಲೆಕ್ಕ ಕೊಡ್ತೇವೆ, ಪ್ರತಿಯೊಂದು ದುಡ್ಡು ಹೇಳ್ತೇವೆ. ಅದನ್ನು ಪ್ರಣಾಳಿಕೆ ಮೂಲಕ ಕೊಡ್ತಾ ಇದ್ದಾರೆ. ಪ್ರಣಾಳಿಕೆ ಅದೇ ಇದೆ ಸರ್. SOP ಅಂದ್ರೆ ಏನು? ಜನರ ದುಡ್ಡಿದೆ, ಒಂದು ವಾರ್ಡಿಗೆ 10 ಲಕ್ಷ ಬಂತು, ಅಲ್ಲಿ ಹೋಗಿ ಜನರು ಉಳಿಸೋದು, ಅವ್ರು ಏನು ಹೇಳ್ತಾರೆ ಕೆಲಸ ಮಾಡೋದು, ಪ್ರತಿಯೊಂದು ರೂಪಾಯಿ ಲೆಕ್ಕ ಕೊಡೋದು, ಯಾರು ಕಾಂಟ್ರಾಕ್ಟರ್ ಇರ್ತಾರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಕ್ವಾಲಿಟಿ ಏನು, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೇವೆ ಅಂತ. ಸೊ ಇದಕ್ಕಿಂತ ಹೆಚ್ಚು ಏನು ಬೇಕು ಸರ್? ಸರ್, ನೀವು ದುಡ್ಡಿಂದ ರಾಜಕಾರಣ ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ ದುಡ್ಡಿಂದ. ಲೋಕಸಭಾ ಕ್ಷೇತ್ರ, ಬೆಳಗಾವಿ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿರುವಂಥ ಕ್ಷೇತ್ರ. ಸುಮಾರು ಒಂದು 300 ಕಿಲೋಮೀಟರ್ ಆಸ್ಪಾಸ್ ಏರಿಯಾ ಇದು ಒಂದು ವ್ಯಾಪ್ತಿ ಪ್ರದೇಶ ಹೊಂದಿರುವಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರ. ನೀವು ಇದನ್ನು ಹೆಂಗೆ ಕವರ್ ಮಾಡ್ತೀರಿ? ನಿಮ್ಗೆ ಡೀಸೆಲ್ ಖರ್ಚು ಯಾರು ಕೊಡ್ತಾ ಇದ್ದಾರೆ? ಪೆಟ್ರೋಲ್ ಖರ್ಚು ಯಾರು ಕೊಡ್ತಾ ಇದ್ದಾರೆ? ಪೋಸ್ಟರ್ ಬ್ಯಾನರ್ ಖರ್ಚು ಯಾರು ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇದ್ದಾರೆ? ಎಲ್ಲಿಂದ ದುಡ್ಡು? ಇವೆಲ್ಲ ಆಕಾಶದಿಂದ ಉದುರು ಬೀಳತ್ತವ. 5 ತಾಲೂಕಾ ಬರುತ್ತೆ ಸರ್. ಬೆಳಗಾವಿ ಗ್ರಾಮೀಣ ಹಿಡಿದ್ಬಿಟ್ಟು ದಕ್ಷಿಣ ಹಿಡಿದ್ಬಿಟ್ಟು ಖರ್ಚು ಮಾಡ್ತಾ ಇಲ್ಲ. ಆಮೇಲೆ ಒಂದು ತಾಲೂಕಿಗೆ 130-120 ಹಳ್ಳಿಗಳು ಬರ್ತಾವೆ. 800+ ಹಳ್ಳಿಗಳಿದ್ದಾವೆ. ಹಳ್ಳಿಗಳಿಗೆಲ್ಲ ಹೋಗಿ ಮಾಡೋಕ್ಕಾಗಲ್ಲ ನಮಗೆ. ಬಟ್ ಹಳ್ಳಿಗೆ ಮೆಸೇಜ್ ಕೊಡ್ತಾ ಇದೆ. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ತೆಗೆದು ಹೋಗ್ತಾ ಇಲ್ಲ. ಇದು ನಾವು ಆರಿಸಿ ಬರೋದು ಇಂಪಾರ್ಟೆಂಟ್. ಮಿನಿಮಮ್ ಕಾಮನ್ ಇದನ್ನಂತ ಒಂದು ಬೇಸಿಕ್ ದುಡ್ಡು ಬೇಕಲ್ಲ. ನಾಮಿನೇಷನ್ ಈಗ ಚುನಾವಣೆ ಆಯೋಗ ಒಂದು ನಿಮಿತ್ತ ಮಾಡಿಬಿಟ್ಟದೆ. ಎಷ್ಟು ವ್ಯಾಪ್ತಿ ಒಳಗಡೆ ನೀವು ಖರ್ಚು ಮಾಡಬೇಕು, ಅಷ್ಟು ವ್ಯಾಪ್ತಿ ಒಳಗಡೆ ಖರ್ಚು ಮಾಡಬೇಕು. ಹೌದು ಸರ್, 95 lakh ಖರ್ಚು ಮಾಡುವಂತ ಇದೆ. ಓಕೆ, ನಾನು ಮಾಡ್ಬೋದು. 95 lakh ಮಾಡಿದರೆ ನಾನು ಎಷ್ಟು ತೆಗಿಬೇಕು ಗೊತ್ತಾ? 10 ಕೋಟಿ ತೆಗಿಬೇಕು. ಈಗ ಇವರು 100 ಕೋಟಿ ಹಾಕಿ 2000 ಕೋಟಿ ತೆಗಿತಾ ಇದ್ದಾರೆ. ಸೇಮ್ ನಾನು ಅದಲ್ಲ, ನಾನು ಬೇರೆ ಪಾರ್ಟಿ ಹೋದ್ರೆ ನಡೀತಲ್ಲ. ಈ ಪಾರ್ಟಿ ಅದಕ್ಕೆ ಬೇಕು, ಪ್ರಜೆಗೆ ಅದಕ್ಕೆ ಬೇಕ್ರಿ. ಓಕೆ, ಥ್ಯಾಂಕ್ ಯು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.